ಸ್ವೀಟು ಎಂತ ಕಾಂಬಿನೇಷನ್ನು. ನಾನು ಇದನ್ನ ಇಂಗ್ಲಿಷ್ ಸಿನಿಮಾಲ್ ನೋಡಿದ್ದೆ, ಬೇಕ್ಡ್ ಬೀನ್ಸ್ನ. ಆದ್ರೆ ಇವತ್ತು ತಿನ್ನೋ ಅದೃಷ್ಟ ಸಿಕ್ತು. ಥ್ಯಾಂಕ್ ಯು ಪಾಪು. ಈ ಅಮೇಜಿಂಗ್ ಬ್ರೆಡ್ ಕಾಂಬಿನೇಷನ್ ಯಾವ ಇಂಗ್ಲಿಷ್ ಸಿನಿಮಾದಲ್ಲಿ ಇತ್ತಪ್ಪ? ಇಂಗ್ಲಿಷ್ ಸಿನಿಮಾಲಿ ವೆಸ್ಟರ್ನರ್ಸ್ ಇದನ್ನೇ ತಿನ್ನೋದು. ಕೌಬಾಯ್ಸ್ ಬ್ರೆಡ್ ಅಂಡ್ ಬೇಕ್ಡ್ ಬೀನ್ಸ್ ತಿನ್ನೋದು. ಅದನ್ನ ನಮ್ಮ ಸ್ವೀಟ್ ಇವತ್ತು ಮಾಡಿದಾಳೆ. ಪ್ಲೀಸ್ ಎಂಜಾಯ್. ಹೌದೌದು, ಬಹಳ ಚೆನ್ನಾಗಿದೆ. ಯಾಕಪ್ಪ ಚೆನ್ನಾಗಿಲ್ವಾ? ಏನ್ ಕಣ್ಣಿಂಗ್ ಹಿಂಗ್ ಹೊಡಿತಿದ್ದಿಲ್ಲ? ಯಾಕೆ ಚೆನ್ನಾಗಿಲ್ವ? ಇಷ್ಟ ಆಗಿಲ್ವಾ? ನಾನೆಲ್ಲ ಕಣ್ಣು ನೋಡಿದೆ, ಚೆನ್ನಾಗಿದೆ ಅಂತ ಹೇಳಿದೆ. ಹೌದಾ ಮಾವ, ಥ್ಯಾಂಕ್ ಯು ವೆರಿ ಮಚ್. ಈ ಮನೆಯಲ್ಲಿ ನಿಮ್ಗೊಬ್ಬರಿಗೆ ನಾನು ಮಾಡೋ ಅಡುಗೆ ಟೇಸ್ಟ್ ಗೊತ್ತಾಗೋದು. ಹೌದಮ್ಮ, ನೀನು ವೆರೈಟಿಯಾಗಿ ಮಾಡಿ ಬಡಿಸ್ತೀಯ. ಯಾವ ರೇಂಜ್ ಟೇಸ್ಟ್ ಇರುತ್ತೆ ಅಂದ್ರೆ ನಾಲ್ಗೆ ಮೇಲಿನ ಒಂದು ಲೇಯರ್ ಸ್ಕ್ರೇಪ್ ಆಗಿ ಹೊರಟೋಗಿದೆ. ಟೇಸ್ಟ್ ಬಡ್ಸ್ ಎಲ್ಲ ಸತ್ತೋಗಿದೆ. ತಿಥಿ ವಡೆ ತಿಂದ್ರೆ ಮಾತ್ರ ರುಚಿ ಗೊತ್ತಾಗತ್ತೆ ನನಗೆ. ಶ್ರೀಮತಿ, ತಿನ್ಬೇಕಾದ್ರೆ ಯಾಕಮ್ಮ ಜಗಳ ಮಾಡಬೇಕು? ನಿಧಾನವಾಗಿ ಶಾಂತವಾಗಿ ತಿನ್ಬೇಕು. 50 ಸಲ ಅಗುದು ತಿಂದ್ರೆ ಜೀರ್ಣ ಚೆನ್ನಾಗಾಗತ್ತಂತೆ. ನಿಮ್ಮ ಏನೈತೆ? ರೂಮಲ್ಲಿ ಸಿಕ್ಕಿ ಸರಿ ಮಾಡ್ತೀನಿ. ಅಂಕಲ್, ಊಟ ಆದ್ಮೇಲೆ ಐಸ್ ಕ್ರೀಮ್ ಕೊಡಿಸ್ತೀರಾ? ಬೇಕಾ ತಿನ್ನಮ್ಮ. ಮದುವೆ ಆದ್ಮೇಲೆ ಗಂಡ ಜೊತೆ ಐಸ್ ಕ್ರೀಮ್ ನ ಬೈಟು ಮಾಡಿ ರೊಮ್ಯಾಂಟಿಕ್ ಆಗಿ ತಿನ್ಬೇಕು. ಆಗ ಐಸ್ ಕ್ರೀಮ್ಗೆ ರುಚಿ ಜಾಸ್ತಿ. ಐಸ್ ಕ್ರೀಮ್ ನ ಗಂಡನ ಜೊತೆನೆ ಈಟ್ ಮಾಡ್ಬೇಕಾ? ಅಲ್ಲಿವರೆಗೂ ಈಟ್ ಮಾಡ್ಬಾರ್ದಾ? ಹಾಗೇನಿಲ್ಲ ಕಂದ, ಯಾವಾಗ ಬೇಕಾದ್ರೂ ಈಟ್ ಮಾಡ್ಬೋದು. ನಿಮ್ಮ ಅಂಕಲ್ ತಮಾಷೆಗೆ ಹೇಳ್ತಿದ್ದಾರೆ ಅಷ್ಟೇ. ತಿರುಗಿ ಬಸುಂದ. ಅಂಕಲ್, ಒಂದ್ ಐಸ್ ಕ್ರೀಮ್ ಯಾಕೆ? ಬಜೆಟ್ ಪ್ರಾಬ್ಲಮಾ? ಮದುವೆ ಆಗು, ನಿನಗೆ ಅರ್ಥ ಆಗುತ್ತೆ. ಬೈಟು ತಿನ್ನೋದ್ರಲ್ಲಿ ಎಷ್ಟು ಮಜಾ ಇರುತ್ತೆ ಗೊತ್ತಾ? ಗೊತ್ತಾಯ್ತು. ಏನ್ ನಿಮ್ ನಾಟಕ? ಇಲ್ಲ ಕಣೆ. ಯಾಕೆ ಡಬಲ್ ಗೇಮ್ ಮಾಡ್ತಿದ್ದೀರಾ? ಯಾಕೆ ಕಣ್ಣು ನೋಡ್ತಾ ಇದ್ದೀರಾ? ನಾನೆಲ್ಲ ಕಣ್ಣು ನೋಡಿದೆ. ಕಣ್ಣು ಹೊಡೆಯೋ ಚಪ್ಪಲ ಈಗಿಲ್ಲ. ನಿಮ್ಮಿ ಸ್ವೀಟು ಬನ್ನಿ, ನಾವಿಲ್ಲಿರೋದು ಬೇಡ. ಅಪ್ಪ ಅಮ್ಮ ಏನೋ ಕಣ್ಣು ನೋಡ್ಕೊಂಡು ರೊಮ್ಯಾಂಟಿಕ್ ಮೂಡಲ್ಲಿ ಇದ್ದಾರೆ, ನಾಚ್ಕೊಂತಿದ್ದಾರೆ. ನಾವಿಲ್ಲಿದ್ರೆ ನಮಗೂ ನಾಚಿಕೆ ಆಗ್ಬಿಡುತ್ತೆ. ಬನ್ನಿ ಪಾನಿಪುರಿ ಅಂಗಡಿಗೆ ಹೋಗೋಣ. ಸ್ವೀಟು ನೀವು ಈ ತರ ಎಲ್ಲ ಮಾಡ್ತೀರಾ ಮಕ್ಳು ಮುಂದೆ? ಯಾಕೆ ನೋಡ್ತಿದ್ದೀರಾ? ನಾನೆಲ್ಲ ಕಣ್ಣು ನೋಡಿದೆ. ಜಾನು, ಮಾವ ಮಾಯಿ ಹತ್ರ ಎಷ್ಟು ರೊಮ್ಯಾಂಟಿಕ್ ಆಗಿ ಮಾತಾಡ್ತಿದ್ರಲ್ವಾ? ಐಸ್ ಕ್ರೀಮ್ ಕೊಡಿಸ್ತೀರಾ? ಇಬ್ರು ಒಂದೇ ಕೋನಲ್ಲಿ ತಿನ್ನೋಣವಾ? ಬಾರೆ ಐಸ್ ಕ್ರೀಮು ತಿನ್ನೋಣಪ್ಪ, ಒಂದೇ ಕೋನಲ್ಲಿ ತಿನ್ನೋಣಪ್ಪ. ಬಾ. ನಂಗೆ ನಾಚಿಕೆ ಆಗುತ್ತೆ. ನಾನೆಲ್ಲ ಕಣ್ಣು ಹೊಡಿತಾ ಇದೀನಿ. ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಬೇಡ ನೀನು. ಕಣ್ಣು ಹೊಡಿತಿದೆಯಲ್ಲ. ಇದೇನಪ್ಪ ಇದು? ನನಗೆ ಗೊತ್ತಿಲ್ಲದಂಗೆ ಕಣ್ಣು ಹೊಡ್ಕೊಳ್ತಾ ಇದೆ. ಮತ್ತೇನಾದ್ರು ಹೊಸ ಪ್ರಾಬ್ಲಮ್ ಶುರು ಆಯ್ತಾ? ಅದೆಂತದ ಕಾಯಿ ಅದು? ಮೇಡಮ್ ಅವರೇ, ಇದು ಸಾರಿಗೆ ಹಾಕೋದು 50 ರೂಪಾಯಿ. ಇನ್ನೇನು ಇದಕ್ ಚಿತ್ರಾನ್ನಕ್ಕೆ ಹಾಕ್ಲಾ ನಾನು? ಅಪ್ಪ ಶ್ರೀಮತಿ, ಏನೇ ಶ್ರೀಮತಿ, ತರಕಾರಿ ತಗೊಳೋದಕ್ಕೆ ನೀನೇ ಬಂದ್ಬಿಟ್ಟಿದ್ಯಾ? ಏನ್ರಿ ಇದು? ರೋಡಲ್ಲೆಲ್ಲ ಕಣ್ಣು ಹೊಡಿತಾ ಇದ್ದೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? ಆಫೀಸ್ ಇಲ್ಲ ನಿಮ್ಗೆ? ಅದೇ ಆಫೀಸು, ಅದೇ ಬಾಂಡ್ಲಿ ಬಾಸು, ಅದೇ ಸ್ಟಾಫು. ನೋಡು, ಆಫೀಸ್ನಲ್ಲಿ ಕೆಲಸ ಇರಲಿಲ್ಲ, ಮಧ್ಯಾಹ್ನ ಮೇಲೆ ಹೋಗಿ ಅಟೆಂಡೆನ್ಸ್ ಹಾಕಿದ್ರೆ ಸಾಕು ಅಂತ ಸುಮ್ಮನೆ ಇದೆ ಕಣೆ. ಶ್ರೀಮತಿ, ಹಾಗಲಕಾಯಿ ತಿಂದ್ರೆ ತುಂಬಾ ಒಳ್ಳೇದಂತ ಕಣೆ. ಯಾವ ಕಾಯಿಲೆನೂ ಬರೋದಿಲ್ವಂತೆ, ಅಲ್ವೇನಮ್ಮ? ರೀ ಸ್ವಾಮಿ, ನನ್ಗ್ಯಾಕ್ರಿ ಕಣ್ಣು ಹೊಡಿತಾ ಇದ್ದೀರಾ? ಹೆಂಗಿದೆ ಮೈಗೆ? ಏನು ನಮ್ಮ ಯಜಮಾನ್ರು ನಿನಗ್ ಕಣ್ಣು ಹೊಡೆದ್ರ? ಕಣ್ಣು ಹೊಡೆದ್ನಾ? ಬೈ ಮಿಸ್ಟೇಕ್ ಕಣ್ಣು ಹೊಡೆದೆ ಅನ್ಸುತ್ತೆ. ನನಗ್ ಕಣ್ಣು ಹೊಡೆದ್ರೆ ಪರವಾಗಿಲ್ಲ, ಹೋಗಿ ತರಕಾರಿ ಒಳಗೆ ಯಾಕೆ ಕಣ್ಣು ಹೊಡಿತಿದ್ದೀರಾ? ನನ್ ಗಂಡನು ಗೊತ್ತಾದ್ರೆ ಅಷ್ಟೇ, ಬಂದು ಬಾಳೆಗೊನೆ ಕೊಚ್ಚಾಕ್ದಂಗ್ ಕೊಚ್ಚಾಕ್ಬಿಡ್ತಾರೆ ನಿಮ್ಮನ್ನ. ನಿಜ ಹೇಳು, ನೀನೇ ಅವ್ರಿಗೆ ಏನಾದ್ರು ಮಾಡಿರ್ಬೇಕು, ಅದಕ್ಕೆ ಅವ್ರು ಕಣ್ಣು ಹೊಡೆದಿರ್ತಾರೆ. ಓಹೋ, ನಿನ್ ಗಂಡ ಬಲ್ ಸುಂದ್ರ ಉಫ್ ಅಂದ್ರೆ ಆರೋಗ್ಬಿಡ್ತಾನೆ. ಕೊಡ್ಡಿ ಪೈಲ್ವಾನ. ನಮ್ಮ ಯಜಮಾನ್ರು ಕಡ್ಡಿ ಪೈಲ್ವನ ಉಫ್ ಅಂದ್ರೆ ಹಾರೋಗ್ತಾರ. ತಗೊಂಡೋಗ್ ನಿನ್ ತರಕಾರಿ ಎಲ್ಲ ಯಾರಿಗ್ ಬೇಕು ಎಲ್ಲ ಕೊಳ್ತೋಗಿದೆ ನಿನ್ ಬುದ್ಧಿ ತರ. ನೀವು ತರಕಾರಿ ತಗೊಳ್ಳಿಲ್ಲ ಅಂದ್ರೆ ಬಿಟ್ಟಾಕ್ರಿ. ತಿನ್ನೋರು ತುಂಬಾ ಜನ ಇದ್ದಾರೆ, ಅವರು ತಗೊಳ್ತಾರೆ. ಗೊತ್ತಾಯ್ತಾ? ತಗೊಳ್ರಿ, 2 ಹಾಗಲಕಾಯಿ ತಿನ್ನಿ.
ಕಂಡವ್ರಿಗೆ ಕಣ್ಣು ಹೊಡೆಯೋದಾದ್ರೂ ತಪ್ಪುತ್ತೆ, ಗೊತ್ತಾಯ್ತಾ? ನಿಮ್ಮಿಂದ ತರಕಾರಿ ನನ್ಗೆ ಅವಮಾನ ಮಾಡಿ ಹೋದ್ಲಲ್ಲ. ಲೇ ಬಿಟ್ಟಿಯಾಗಿ ಹಾಗಲಕಾಯಿ ಸಿಕ್ತಲ್ಲ, ಪಲ್ಯ ಮಾಡ್ಕೊಡ್ತೀಯಾ? ತಿನ್ಕೊಳ್ಳಿ ನೀವನ. ಮಿಸ್ಟರ್ ಪಾಂಡು, ಮಿಸ್ಟರ್ ಪಾಂಡು, ಮಿಸ್ಟರ್ ಪಾಂಡು. ಜಯವ್ರೆ, ಸಿನಿಮಾ ಹೇಗಿತ್ತು? ತುಂಬಾ ರೊಮ್ಯಾಂಟಿಕ್ ಆಗಿತ್ತಾ? ಹೌದು ಮಿಸ್ಟರ್ ಪಾಂಡು, ಫಿಲ್ಮ್ ತುಂಬಾ ರೊಮ್ಯಾಂಟಿಕ್ ಆಗಿತ್ತು. ಅದ್ರ ಕತೆ ಏನು ಅಂದ್ರೆ ನೋಡಿ, ಕತೆ ಗೀತೆ ಎಲ್ಲ ನಮಗೇನು ಬೇಡ, ನೀವ್ ಯಾಕೆ ಬಂದ್ರಿ ಅದನ್ನ ಹೇಳಿ. ಅದೇ ಅವಾಗಲೇ ಕೀ ಕೊಟ್ಟಿದ್ನಲ್ಲ, ನಮ್ಮ ಯಜಮಾನ್ರು ಇನ್ನೂ ಬಂದಿಲ್ಲ ಅಂತ ಗೊತ್ತಾಯ್ತು, ಇಸ್ಕೊಂಡು ಹೋಗೋಣ ಅಂತ ಬಂದೆ. ಶ್ರೀಮತಿ, ಜಯ ಕೊಡ್ಬೋದಾ? ಏ ಕೀ ಕಣೆ, ಕೊಟ್ ಕಳ್ಸಿ. ಜಯವ್ರೆ, ನೀವು 2ನೇ ಸಲ ಸಿನಿಮಾ ನೋಡ್ಬೇಕಂತಂದ್ರೆ ನನಗೆ ಹೇಳಿ, ಇಬ್ರು ಒಟ್ಟಿಗೆ ಹೋಗೋಣ. ರೀ, ಯಾಕೆ ಜಯ ಕಡೆ ನೀವು ಅಷ್ಟೇ ಜಯಾಗೆ ಕಣ್ಣು ಹೊಡಿಬಿಡಿ, ಸುಮ್ಮನೆ ನಿಂತ್ಕೊಳ್ಳಿ. ಅಯ್ಯೋ ಇರ್ಲಿ ಬಿಡಿ, ಕಣ್ಣೇನೋ ಕೇಳ್ಕೊಂಡ ಹೊಡ್ಕೊಳ್ಳುತ್ತೆ. ಇವರು ಬೇಕು ಬೇಕು ಅಂತಾನೆ ಕಣ್ಣು ಹೊಡಿತಾ ಇದಾರೆ. ರೀ, ಏನ್ರಿ ಆಗಿದೆ ನಿಮ್ಗೆ? ಬೀದಿಲ್ ಹೋಗೋರ್ ಬರೋರ್ಗೆಲ್ಲ ಕಣ್ಣು ಹೊಡಿತಾ ಇದ್ದೀರಲ್ಲ. ಆ ತರಕಾರಿ ಮಾರೋಳ್ನು ಬಿಡ್ಲಿಲ್ಲ ನೀವು, ಈಗ ಜಯಂಗ್ ಕಣ್ಣು ಹೊಡಿತಿದ್ರಲ್ಲ. ಇನ್ನೊಂದ್ಸಲ ಕಣ್ಣು ಹೊಡೆದ್ರೆ ಕಣ್ಣನ್ನ ಕಿತ್ತಾಕ್ಬಿಡ್ತೀನಿ ಅಷ್ಟೇನೆ. ಏ ಪಾಚೋ ಪಚ್ಚರ್ ಕುಟ್ಟಿ ಜೀಬ್ರಾ ಹೆಸರುಗತ್ತೆ ಜೀರುಂಡೆ. ಏ ನಾನು ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೀಯ ನೀನು. ಈ ಪ್ರಾಬ್ಲಮ್ ಶುರುವಾಗಿದ್ದೆ ನಿನ್ನಿಂದ ಕಣೆ. ಜಯಗೆ ರೊಮ್ಯಾಂಟಿಕ್ ಸಿನಿಮಾನ ಹೇಗೆ ನೋಡ್ಬೇಕಂತ ತೋರ್ಸ್ಕೊಡ್ತಾ ಇರ್ಬೇಕಾದ್ರೆ ನೀನೇ ಬಂದು ಲೋಟದಲ್ಲಿ ನನ್ನ ಕಣ್ಣ ಕುಕ್ಕಿದೆ ಕಣೆ. ಆ ಲೋಟ ಬಿಸಾಕಿದಾಗ ಡೈರೆಕ್ಟರ್ ಬಂದು ನನ್ನ ಕಣ್ಣಿಗೆ ಬಡಿತು. ಅವಾಗಿಂದ ಈ ಪ್ರಾಬ್ಲಮ್ ಶುರುವಾಗಿರೋದು. ಹೌದಾ? ಹಾ, ಅದಕ್ಕಿಂತ ಮುಂಚೆ ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗು. ಎಷ್ಟು ಪ್ರಾಬ್ಲಮ್ ಆಗೋತಲ್ರಿ. ಜಯ ಅವರೇ, ನಿಮ್ಮನೆ ಕುಕ್ಕರ್ ಕೂಗ್ತಿದೆ ಅನ್ಸುತ್ತೆ, ಹೊರಡ್ತೀರಾ? ನಾನಿನ್ನೂ ಕುಕ್ಕರೇ ಇಟ್ಟಿಲ್ಲ, ಕೂಗ್ತಾ ಇರೋದು ನೀವು. ಆಕ್ಸಿಡೆಂಟ್ ಕಣ್ ಹುಡ್ಕೋತಿದ್ಯಲ್ಲ, ಅದಕ್ಕೆ ಏನಾದ್ರೂ ಸೊಲ್ಯೂಷನ್ ಸಿಗುತ್ತಾ ಇಂಟರ್ನೆಟ್ ಅಲ್ಲಿ ನೋಡು. ಈ ಕಡೆ ತಿರ್ಗಿಪ್ಪ ನೀವು. ಅಮ್ಮ, ನೀನೇನು ಯೋಚನೆ ಮಾಡಬೇಡ. ಶ್ರೀರಿ ಆನ್ಲೈನ್ ಅಲ್ಲಿ ಚೆಕ್ ಮಾಡ್ತಿದ್ದಾನೆ, ಇಂಟರ್ನೆಟ್ ಅಲ್ಲಿ ಇದಕ್ಕೊಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಗೊತ್ತಾಯ್ತಮ್ಮ, AMR ಅನ್ನೋ ನರಕ್ಕೆ ಏಟ್ ಬಿದ್ದು ಪ್ರೆಸ್ ಆಗಿರುತ್ತಂತೆ. ಆಗ ಈ ತರ ಕಣ್ಣು ಹೊಡ್ಕೊಳಕ್ ಶುರು ಮಾಡುತ್ತಂತೆ. ನೀನೇನು ತಲೆ ಕೆಡ್ಸ್ಕೊಬೇಡ. ಆಂಕ್ಮಾರ್ ಅಂತ ಒಂದು ಔಷಧಿ ಇದೆ, ಅದೊಂದು ಟ್ಯೂಬ್ ಅಮ್ಮ, ಕಣ್ಮೇಲೆ ಅಪ್ಲೈ ಮಾಡ್ಕೊಂಡ್ರೆ ಅದು ಸರಿ ಹೋಗುತ್ತೆ ಅಂತ ಯಾರೋ ಹಾಕಿದ್ದಾರೆ. ಈಗಲೇ ಅರ್ಜೆಂಟ್ ಅಂತ ಆರ್ಡರ್ ಮಾಡ್ತೀನಿ ರಾಮ. ವೆರಿ ಗುಡ್, ಈಗಲೇ ಆರ್ಡರ್ ಮಾಡು. ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ, ನನ್ನ ಮಾತೆ ಶಾಸನ. ಆಂಕ್ಮಾರ್ ಆಯಿಂಟ್ಮೆಂಟ್ ಹಚ್ಚೋಣ. ಸರ್ ಕೇಳಿಸ್ತೀಯಾ? ಹಾ ಸರ್, ವಿಷಯ. ಹಲೋ ಹಲೋ ಹಲೋ. ಅಯ್ಯಯ್ಯೋ, ಸಿಗ್ನಲ್ ಪ್ರಾಬ್ಲಮ್ ಅಲ್ಲಪ್ಪ ಇಲ್ಲಿ. ಹಲೋ ಸರ್, ನನಗೆ ಕೇಳಿಸ್ತಾ ಇದೆ ಸರ್. ಹಾ ಸರ್, ಸರ್ ನನಗೆ ಕೇಳಿಸ್ತಾ ಇದೆ. ಹಾ ಹಾ ಸರ್, ಆ ಫೈಲ್ ಇದೆ ಸರ್. ಹಲೋ ಸರ್, ಕೇಳಿಸ್ತಾ ಇದೆ ಸರ್. ಸರ್ ಒಂದು ನಿಮಿಷ ಇದೆ ಸರ್. ಹಾ, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಾ ಸರ್. ಸರ್ ಕೇಳಿಸ್ತಾ ಇದೆಯಾ? ಸರ್ ನನಗೆ ಕೇಳಿಸ್ತಾ ಇದೆ ಸರ್. ನಿಮಗೆ ಕೇಳಿಸ್ತಾ ಇಲ್ವಾ ಸರ್? ಅಯ್ಯೋ, ಏನ್ ಸಿಗ್ನಲ್ ಅಪ್ಪ ಸರ್. ಅವಾಗಲೇ ಅಲ್ಲಿಂದ ಕೇಳಿಸ್ತಾ ಇದ್ದಲ್ಲ ಸರ್, ಅಲ್ಲಿಗೆ ಬರ್ಬೇಕಾ? ಹಲೋ ಹಲೋ ಸರ್, ಕೇಳಿಸ್ತಾ ಇದೆಯಾ? ಅಯ್ಯೋ ಸರ್, 3ನೇ ಕ್ಲಾಸಲ್ಲಿದ್ದೆ, 11ನೇ ಕ್ಲಾಸಿಗೆ ಬಂದಿದ್ದೀನಿ, ಎಲ್ಲೂ ಸಿಗ್ನಲ್ ಇಲ್ಲ ಸರ್. ಕೇಳಿಸ್ತಾ ಇದೆಯಾ ಸರ್? ಪ್ರಾಜೆಕ್ಟ್ ಡೀಟೇಲ್ಸ್ ಎಲ್ಲ ರೆಡಿ ಆಗಿದೆ, ನೀವು ಬಂದು ಫೈನಲ್ ಮಾಡಬೇಕು. ರೇಟ್ನ ಡಿಸೈಡ್ ಮಾಡಿ ಬರ್ತೀನಿ. ರೀ ಮಿಸ್ಟರ್, ರೇಟ್ ಡಿಸೈಡ್ ಮಾಡೋಣ ಬರ್ತೀಯೋ ಅಂತ ನನ್ನೇ ಕರಿತೀರೇನ್ರಿ? ಅದು ಕಣ್ಣು ಹೊಡಿತೀರಲ್ರಿ? ನಾನು ಕಣ್ಣು ಹೊಡೆದ ಇಲ್ವಲ್ಲ, ನಾನು ಫೋನಲ್ಲಿ ಮಾತಾಡ್ತಾ ಇದ್ದೀನಿ. ಮತ್ತೆ ಕಣ್ಣು ಹೊಡಿತಿದ್ದೀರಾ ಏನ್ರಿ? ನನ್ನ ರೇಗಿಸ್ತಿದ್ದೀರಾ? ಫೋನಲ್ಲಿ ಮಾತಾಡೋ ನೆಪದಲ್ಲಿ ನನ್ನ ರೇಟ್ ಕೇಳ್ತೀಯಾ? ಇಲ್ಲ ಮೇಡಮ್, ನಾನು ಫೋನಲ್ಲಿ ಕ್ಲೈಂಟ್ ಜೊತೆ ಮಾತಾಡ್ತಾ ಇದ್ದೀನಿ. ಮುಚ್ಚಯ್ಯ ಬಾಯ್ ಸಾಕು. ನೀನಂತ ರೋಡ್ ರೋಮಿಯೋಗಳನ್ನ ಎಷ್ಟು ಜನ ನೋಡಿಲ್ಲ ನಾನು. ಹಾ, ನಿನಗಿದೇನ ಕಸಬು ರಾಸ್ಕಲ್? ಅಯ್ಯೋ, ಕಪಾಳ ಮೋಕ್ಷ. ಮೇಡಮ್, ನಾನು ನಿಜವಾಗ್ಲೂ ಏನು ಮಾಡಿಲ್ಲ. ನೀನ್ ಸಾರಿ ಕೇಳಿದ್ರೆ ಬಿಟ್ಬಿಡ್ತಿದ್ದೆ, ಆದ್ರೆ ನಾನು ಏನು ಮಾಡಿಲ್ಲ ಅಂತ ಸಮರ್ಥನೆ ಮಾಡ್ಕೋತಿದ್ಯಾ? ನೀನ್ ಹಿಂಗೆ ಬಿಟ್ರೆ ಸಾಕಾಗಲ್ಲ, ಮಾಡ್ತೀನಿ ನಿನ್ಗೆ. ಅಣ್ಣ, ಸರ್
ಏನಮ್ಮ ಏನಾಯ್ತು? ನೋಡಿ ಸರ್, ನನ್ನ ಪಾಡಿಗೆ ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಅಮ್ಮ ಅಮ್ಮ ಅಪ್ಪ ಅಯ್ಯವ ಏನೇದು ಬಾಯಿಗೆಲ್ಲ ಇಡ್ತದೆಯಲ್ಲ ಕಾವ. ಮಾವ ಯಾರ್ ನಿಮ್ಗೆ ಹಿಂಗ್ ಯಕ್ಕ ಮುಖ ಚಚ್ಚಾಕ್ಬಿಟ್ಟಿದಾರೆ? ನೀವ್ ಯಾರು ಅಂತ ಹೇಳಿ ಜಾನೂನ್ ಕಳ್ಸಿ ಬೆಂಡೆತ್ತಿಸ್ತೀನಿ. ಅಯ್ಯೋ, ಬೆಂಡೆತ್ತಿಸ್ಬೇಕಾಗಿರೋದು ಅವ್ರಿಗೆಲ್ಲ ಕಣಮ್ಮ, ನಿಮ್ಮ ಮಾಯಿಗೆ. ನಾನೇನ್ ಮಾಡ್ದೆ? ಮನೇಲಿ ನಿನ್ನ ಹತ್ರ, ಜಾಗಿಂಗ್ ಜಯ ಹತ್ರ, ತರಕಾರಿ ಅವಳ ಹತ್ರ, ರೋಡಲ್ಲಿ ಕ್ಲೈಂಟ್ ಹತ್ರ ಕಣ್ಣು ಸಿಕ್ಕಾಪಟ್ಟೆ ಹೊಡ್ಕೊಳ್ತಾನೇ ಇದೆ. ಅದು ಯಾವಳು ನನ್ನ ಮಿಸ್ಟೇಕ್ ಮಾಡಿಕೊಂಡು ಊರ್ ಜನರ ಹತ್ರ ನನಗೆ ಸಿಕ್ಕಾಪಟ್ಟೆ ಹೊಡೆಸ್ಬಿಟ್ಲು. ಇದೆಲ್ಲ ಆಗಿದ್ದು ನಿನ್ನಿಂದ ಕಣೆ. ಆ ಲೋಟ ನನಗೆ ಕಣ್ಣಿಗೆ ಕುಕ್ಕದೆ ಇದ್ದಿದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಾನೆ ಇರ್ಲಿಲ್ಲ. ಹೌದು ಮಾಯಿ, ನಿಮ್ದೇ ತಪ್ಪು. ಚೌಕಸಿ, ತಾವ್ ಸ್ವಲ್ಪ ತೆಪ್ಪಗಿರ್ತೀರಾ? ನಿಮ್ಮನ್ನ ಯಾರು ಇಲ್ಲಿ ಕೇಳಿಲ್ಲ. ಸಾರಿ ಕಣ್ರಿ, ಲೋಟ ಹಂಗೆ ಎದ್ದಿದ್ದು ಬೌನ್ಸ್ ಆಗಿ ನಿಮ್ ಕಣ್ಣಿಗೆ ಬೀಳುತ್ತೆ ಅಂತ ನನ್ಗೇನ್ ಗೊತ್ತಿತ್ತು. ಲೋಟನ ಕ್ಷಮಿಸ್ಬಿಡಿ. ಈಗ ಸರಿ ಹೋಗೋಕ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಚಪಾತಿ ಕರೆಗಾರೆ, ರಾಗಿ ರೊಟ್ಟಿನೂ ಕರೆಗರೆ. ಶಿಶುಪಾಲ ಬಂದೆ ಅಪ್ಪ, ಬಾ. ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೆಸರು ಕರಿಬೇಡ. ರಸ್ತೆಯಲ್ಲಿ ಯಾವ್ದೋ ಹುಡುಗಿ ಕಣ್ಣು ಹೊಡೆದಿದ್ಯಾ? ಆ ಹುಡುಗಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಎತ್ಕೊಂಡು ಹೋಗಿ ರುಬ್ಬನ ಅಂತ ಬಂದಿದೀವಿ. ಕಣ್ಣು ನೋಡ್ದು ಬರ್ತೀಯಾ? ರೇಟ್ ಡಿಸೈಡ್ ಮಾಡೋಣ ಅಂತ ಹುಡುಗಿನ ಕರಿಯೋ ಅಷ್ಟು ಧೈರ್ಯ ಬಂದಿದೆ ಅಂದ್ರೆ ಆ ಪಾಂಡುರಂಗನೇ ಕಾಪಾಡಬೇಕು. ಶಿಶುಪಾಲ, ಅದೊಂದು ದೊಡ್ಡ ಕತೆ. ಏನಾಯ್ತು ಗೊತ್ತಾ? ನನಗೆ ಕಣ್ಣು ಹೊಡಿತಾನಲ್ಲ ಬೇಡ. ನಿನ್ನ ಮಾತು ನಾವು ನಂಬೋದು, ಆದ್ರೆ ಕಂಪ್ಲೇಂಟ್ ಕೊಟ್ರೆ ಹುಡುಗಿ ನಂಬೇಕಲ್ಲ. ನಮ್ಗೆ ಏನಿದ್ರು ಪ್ರೂಫ್ ಬೇಕು, ಡಾಕ್ಯುಮೆಂಟ್ಸ್ ಬೇಕಣ್ಣ. ಅದೇನ್ ಹೇಳ್ತೀವಿ ಹೇಳು. ಹಾಗಾದ್ರೆ ನಾನೇನ್ ಮಾಡ್ಲಿ? ಒಂದ್ ಪೇಪರಲ್ಲಿ ಬರ್ಕೊಟ್ಬಿಡ್ಲಾ? ಅದೆಲ್ಲ ನಮಗೆ ಗೊತ್ತಿಲ್ಲ. ನಿಮ್ಮ ಮೇಲೆ ಕೇಸ್ ಆಗಬಾರ್ದು ಅಂತಿದ್ರೆ ನಾಳೆನೆ ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡ್ಬಂದು ಸ್ಟೇಷನ್ಗೆ ಕೊಡಬೇಕು. ಆಗ ನಾವು ನಂಬ್ತೀವಿ, ಕಂಪ್ಲೇಂಟ್ ಕೊಟ್ಟವ್ರನ್ನು ನಂಬಿಸ್ತೀವಿ. ಅಕಸ್ಮಾತ್ ಡಾಕ್ಟ್ರು ಸರ್ಟಿಫಿಕೇಟ್ ಕೊಡ್ಲಿಲ್ಲ ಅಂತಂದ್ರೆ? ನೀನ್ ಎತ್ತಾಕೊಂಡೋಗಿ ಏರೋಪ್ಲೇನ್ ಚಪಾತಿ ಕರೆಗ ಮಾಡ್ಬಿಡ್ತೀನಿ, ರಾಗಿ ರೊಟ್ಟಿನ ಕರೆಗ ಮಾಡ್ತೇವೆ. ಶ್ರೀಮತಿ, ಏನೋ ಮಾಡೋದು? ಅಯ್ಯೋ, ನನ್ನ ಮಾತ್ರ ಕೇಳ್ಬಿಡಿ ಪ್ಲೀಸ್. ಉಂಡ ಏನೋ ಮಾಡೋದು? ಚಾರು, ಮಾವ ರಾಗಿ ರೊಟ್ಟಿಗೆ ಚಟ್ನಿ ರೆಡಿ ಮಾಡಮ್ಮ. ನಿಮ್ಮಿಡಮ್ಮಿ ಆ ಗಮ್ ಟ್ಯೂಬ್ ಹಾಗೆ ಓಪನ್ ಇಡ್ತಾರಾ? ಗಮ್ ಡ್ರೈ ಆಗಲ್ವೇನ? ಫಸ್ಟ್ ಕ್ಲೋಸ್ ಮಾಡು. ಏನ್ರೋ ಇದು, ಚಿಕ್ಕ ಮಕ್ಳ ತರ ಚೀಟಿ ಅಂಟಿಸ್ತಾ ಇದ್ದೀರಾ? ಅಯ್ಯೋ ಅಮ್ಮ, ಕೊರಿಯರ್ ಅಮ್ಮ ಆಂಕ್ಮಾರ್ ಔಷಧಿ ಅಮ್ಮ ಇದು. ಹೌದಾ? ಅಪ್ಪನ್ ಕರ್ದ್ಬಿಟ್ಟು ಕಣ್ಗಾಕು, ಸರಿ ಹೋಗುತ್ತೆ. ಸರಿ, ನಿಮ್ಮ ಅಪ್ಪನ್ ಕರ್ಕೊಂಬಾ, ಹಾಕೋಣ ಆಯ್ತಾ? ಒಂದ್ ನಿಮಿಷ ಸುಮ್ಮನೆ ಯಾಕಿದ್ರೆ ಚಿಕ್ಕ ಮಕ್ಳ ತರ ಗಲಾಟೆ ಮಾಡ್ತೀರಾ? ಕಣ್ಣಿಗೆ ಔಷಧಿ ಹಾಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ನಾನು ಹಾಕಿಸ್ಕೊಳ್ಳೋದಿಲ್ಲ ಕಣೆ. ಪಾಪು, ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಬನ್ನಿ, ನಿಮ್ಮ ಅಪ್ಪನ್ ಕಾಲ್ ಹಿಡ್ಕೊಬಾ. ಬಾಯ್ಲೆ ಶ್ರೀಯರಿ ಅವ್ರ ಕೈ ಇಟ್ಕೊಳ, ದಿಗಡಿ ಮೀ ಇಟ್ಕೊಳ. ವೆರಿ ಗುಡ್. ಒಂದ್ ಕಣ್ಣಿಗೆ ಹಾಕೋದ್ಬಿಟ್ಟು ಎರಡು ಕಣ್ಣಿಗೆ ಹಾಕಿದೆ ಅಲ್ಲೇ. ನೋಡಿ, ಕಣ್ಣಿಗೆ ಕಣ್ಣು ಕನೆಕ್ಷನ್ ಇರುತ್ತೆ. ಅದು ಅದ್ರದ್ರೆ ಇದು ನೆಕ್ಸ್ಟ್ ಅದ್ರತ್ತಲ್ವಾ, ಅದ್ರ ಬಾರ್ದು ಅಂತ ಹಾಕ್ಬಿಟ್ಟಿದೀರಪ್ಪ. ಓಕೆನಾ? ಇವಾಗ ಕಣ್ ಬಿಡಿ, ನೋಡಿ ಎಲ್ಲ ಸರಿ ಹೋಗಿರುತ್ತೆ. ಕಣ್ ಬಿಡ್ರಿ ಶ್ರೀಮತಿ, ಕಣ್ ಬಿಡಕ್ ಆಗ್ತಿಲ್ಲ ಕಣೆ. ಆಗ್ತಿಲ್ವಾ? ನಿಮಿಷ ನಿಮ್ಮೆ ಮೇಲೆ ಹಣ ಹಿಡ್ಕೊ. ಶ್ರೀಮತಿ, ಏನಪ್ಪ? ಕಣ್ ಬಿಡಕ್ ಆಗ್ತಾ ಇಲ್ಲ, ಕಣ್ಣಿಗೆ ಕಣ್ಣು ಅಂಟ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ ಕಣೆ. ಅಯ್ಯೋ ಅಮ್ಮ, ಆಂಕ್ಮಾರ್ ಟ್ಯೂಬ್ ಇಲ್ಲಿದ್ಯಲ್ಲಮ್ಮ, ಹಾಕಿದ್ಯಾ ನಾನು ಗಮ್ಮು.